ಟಿಕೆಟ್ ಆಗಿ ಇಡೀ ದೇಶ ತುಂಬ ಇಂದಿರಾ ಗಾಂಧಿಯವರು ಆವರಿಸಿದ್ರು ಅನ್ನೋದು ಪ್ರಥಮ ಒಂದು ಹಂತದ ಒಡೆಯುವಿಕೆಯಲ್ಲಿ ಗೊತ್ತಾಗ್ಬಿಡ್ತದೆ. ಹೀಗಾಗಿ ಅದು ಇಂದಿರಾ ಕಾಂಗ್ರೆಸ್ ಆಯಿತು, ನ್ಯಾಷನಲ್ ಕಾಂಗ್ರೆಸ್ ಅಲ್ಲ, ಇಂದಿರಾ ಕಾಂಗ್ರೆಸ್ ಆಗಿಬಿಡ್ತು. ಅದಕ್ಕೆ ಇಂದಿರಾ ಆಯ್ ಹಾಕುವಂಥ ಕೆಲಸವನ್ನು ಇಂದಿರಾ ಆಯ್ ಅಥವಾ ಕಾಂಗ್ರೆಸ್ ಆಯ್ ಅನ್ನುವಂಥ ಬರೆಯೋದು ನಾವು ನೋಡಿದ್ದೆವು. ಈಗ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗ್ಯದ. ಇಂದಿರಾ ಗಾಂಧಿಯವರು ಮೊಮ್ಮಗ ಹೌದು ರಾಹುಲ್ ಗಾಂಧಿಯವರು, ಅದರಲ್ಲಂತ ಎರಡು ಮಾತೇ ಇಲ್ಲ. ರಕ್ತ ಅವಳದ್ದನ ಅವರದ್ದನ. ಆದರೆ ಅವರು ಇಂದಿರಾ ಗಾಂಧಿಯವರು ಹಾಗೆಲ್ಲ ಚಿಂತನೆ ಮಾಡ್ತಾರೆ ಅಂತ ನಾವು ಯಾಕೆ ಇವತ್ತು ಅನ್ಬೇಕಾಗಿದೆ. ಇಂದಿರಾ ಗಾಂಧಿಯವರು ಅವತ್ತಿನ ವಾತಾವರಣ ಬೇರೆ ಇತ್ತು. ಆವತ್ತಿನ ದೊಡ್ಡ ದೊಡ್ಡ ಲೀಡರ್ಗಳಿದ್ದರು. ನಿಜಲಿಂಗಪ್ಪನಂಥವರು, ಮೊರಾರ್ಜಿ ದೇಸಾಯಿ ಅಂಥವರು, ಅದೇ ಕಾಲಕ್ಕೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ತೀರಿ ಹೋಗಿದ್ದರು, ವ್ಯಾಕೆಂಟ್ ಆಗಿದ್ದು ಲೀಡರ್ಶಿಪ್ಪ. ನೆಹರು ಅವರು ಹೊರಗೆ ಹೋಗಿದ್ದರು. ಮತ್ತು ಜೊತೆಗೆ ಇನ್ನೊಂದು ಏನಾಯ್ತಪ್ಪ ಅಂದ್ರೆ ನಮ್ಮ ಏನಪ್ಪ ಅವತ್ತು ಲೋಹಿಯಾರ್ ಅವರು ಹಿಂದೆ ಜನಬೆಂಬಲ ಇರಲಿಲ್ಲ ಕಾಂಗ್ರೆಸ್ಸಿಗರಲ್ಲಿ ನಿಜಲಿಂಗಪ್ಪನಂಥವರಿಗೆ ಮತ್ತವರಿಗೆ ರಾಹುಲ್ ಇದು ನಮ್ಮ ಏನಪ್ಪ ಅಂದ್ರೆ ನಮ್ಮ ಲೋಹಿಯಾರ್ ಜೊತೆ ಅಷ್ಟೊಂದು ಸಂಪರ್ಕ ಚೆನ್ನಾಗಿ ಇರಲಿಲ್ಲ, ದೋಸ್ತಿ ಇದ್ದರೂ ಚೆನ್ನಾಗಿರಲಿಲ್ಲ. ಎಲ್ಲರೂ ತಾವು ಆಗಬೇಕು ಅನ್ನುವಂಥ ಒಂದು ಸಂಸ್ಥಾ ಕಾಂಗ್ರೆಸ್ ಮಾಡಿಕೊಂಡ್ರು. ಅದು ಇಂಡಿಗೇಟ್ ಸಿಂಡಿಕೇಟ್ ಆಯಿತು, ಒಂದು ಇಂದಿರಾ ಕಾಂಗ್ರೆಸ್ ಆಯಿತು. ಇಂದಿರಾ ಕಾಂಗ್ರೆಸ್ ನಂತರ ಬಂದಾಗ ದೇವರಾಜ ಅರಸರ ಕಾಲಕ್ಕೆ 130 ಸೀಟ್ ಗೆದ್ದಿದ್ರು. ದೇವರಾಜ ಅರಸನ್ನು ಇಳಿಸಿ ಗುಂಡೂರಾವ್ರನ್ನ ಮಾಡಿದರು. ಆಗ ದೇವರಾಜ ಅರಸ್ ಕಾಂಗ್ರೆಸ್ ಆಯಿತು, ಅವ್ರಿಗೆ ಪ್ರಯತ್ನ ಮಾಡಿದರು. ಆದರೆ ನಂತರದಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಆ ಮಾತು ಬೇರೆ. ಅಂದರೆ ಇಲ್ಲ ಯಾಕೆ ಬಂದು ಹೇಳ್ತಾ ಇದ್ದೀನಪ್ಪ ಅಂದರೆ ಇವತ್ತು ಕೇಂದ್ರದಲ್ಲಿ ಹೊಡೆದಂಥ ಪ್ರಶ್ನೆ ಎಲ್ಲ ಒಡೆದು ಹೋಗಿಬಿಟ್ಟದ, ಅಲ್ಲಿ ಉಳಿದಿಲ್ಲ. ಉಳಿದವರು ಖರ್ಗೆ ಒಬ್ಬರು, ಮೋಸ್ಟ್ಲಿ ಖರ್ಗೆ ಅವರಿಗೆ 90% ನಾಳೇನಾದರೂ ಇಂಡಿಯಾ ಒಂದು ಗಠಬಂಧನ ಗಟ್ಟಿಯಾಗಿ ಆಡಳಿತ ಬರುವಂಗಾದ್ರೆ ಅವ್ರನ್ನ ಪ್ರಧಾನಿ ಮಾಡಿದರೆ ಯಾರೂ ವಿರೋಧ ಮಾಡಲಿಕ್ಕಿಲ್ಲ ಅನ್ನುವಂಥದ್ದು. ಜೊತೆಗೆ ಅವರು ದಲಿತ ಸಮುದಾಯದಿಂದ ಬಂದಿದ್ದರಿಂದಾಗೆ ಇವತ್ತು ಇಡೀ ದೇಶದ ದಲಿತ ಸಮುದಾಯಕ್ಕೆ ಒಂದು ದೊಡ್ಡ ಗೌರವ ಕೊಟ್ಟಂಗೆ ಆಗ್ತದೆ ಅಂತ ತಿಳ್ಕೊಂಡು ಎಲ್ಲರೂ ಅದನ್ನು ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಏನಪ್ಪ ಅಂದ್ರೆ ಅಲ್ಲಿ ಹೊಡೆಯುವಂಥ ಪ್ರಸಂಗ ಇಲ್ಲ. ಇನ್ನು ಕರ್ನಾಟಕದ ಬಗ್ಗೆ ಮಾತ್ರ ನಾವು ವಿಚಾರ ಮಾಡುವಂಥದ್ದು. ಹೌದು, ಕರ್ನಾಟಕದಲ್ಲಿ ಹೊಡಿಬಹುದೇನೋ ಅಂತ ಒಂದೇನಪ್ಪ ಅಂದ್ರೆ ಒಂದು ಸಂಶಯ. ಆದರೆ ಇದು ಸಾಧ್ಯನಾ? ಹೊಡೆದ್ರೆ ಯಾರು ಹೊಡಿಬೇಕು? ಇವತ್ತು ಸಿದ್ದರಾಮಯ್ಯವ್ರಂತೆ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ಸಿದ್ದರಾಮಯ್ಯವ್ರನ್ನ ಕಿತ್ತು ಹಾಕಬೇಕಾದ್ರೆ ಡಿ ಕೆ ಶಿ ಅವ್ರನ್ನ ಹೊಡಿಬೇಕು. ಡಿ ಕೆ ಶಿ ಅವರು ಹೊಡಿತಾರ ಪಾರ್ಟಿಯನ್ನು? ಯಾಕಪ್ಪ ಅಂದ್ರೆ ಪಾರ್ಟಿಯನ್ನು ಹೊಡಿದ್ರೆ ಸುಲಭಿಲ್ಲ ಡಿ ಕೆ ಶಿ ಅವ್ರಿಗೂ. ಮತ್ತು ಡಿ ಕೆ ಶಿ ಅವ್ರ ಜೊತೆಗೆ ಗುರುತಿಸ್ಕೊಳ್ಳೋರು ಏನಿದ್ದಾರಪ್ಪ ಅಂದ್ರೆ ಅವರೆಲ್ಲರೂ ಈ ಒಂದು ರಾಹುಲ್ ಗಾಂಧಿಯವರ ಆ ಮನೆತನದ ಮೇಲೆ ಗೌರವ ಇದ್ದಂಥವ್ರು ಇದ್ದಾರೆ. ಸ್ವತಃ ಡಿ ಕೆ ಶಿ ಅವ್ರ ಸಾಕಷ್ಟು ಗೌರವ ಇದ್ದವರು ಇದ್ದಾರೆ. ಅವ್ರು ಏನಾದರೂ ಒತ್ತಡ ತಂದು ಸೋನಿಯಾ ಅವರು ಒತ್ತಡ ತಂದಾಗ ಮಾತ್ರ ಸಿದ್ದರಾಮಯ್ಯನವ್ರು ಹಿಂಸೆರಿದ ಸಾಧ್ಯತೆಗಳಿದ್ದಾವೆ. ಸೋನಿಯಾ ಅದು ಅಥವಾ ರಾಹುಲ್ ಗಾಂಧಿಯವರು ಅದು. ಅವರಾದರೂ ಇವತ್ತು ಸಿದ್ದರಾಮಯ್ಯರ ಬಗ್ಗೆ ಭಾಳಷ್ಟು ಸಾಫ್ಟ್ ಕಾರ್ನರ್ ಅದ. ಅದು ಹಂಗಂತೇಳಿ ಡಿ ಕೆ ಶಿವಕುಮಾರ್ ಅವ್ರ ಪ್ರೀತಿ ಇಲ್ಲ ಅಂತಾರೆ. ಪ್ರೀತಿ ಸಾಕಷ್ಟಿದೆ ಅವರಿಗೆ. ಇಲ್ಲಪ್ಪ ನಮ್ಮ ಸಲುವಾಗಿ ದುಡಿಯುವಂಥ ವ್ಯಕ್ತಿ, ಜೈಲಿಗೆ ಹೋಗುವಂಥ ವ್ಯಕ್ತಿ, ಒಬ್ಬ ಗುಂಡುಗಳಪ್ಪ ಅಥವಾ ಒಂದು ಬಂಡೆಗಳಪ್ಪ ನಮಗಾಗಿ ಒಂದು ಹೋರಾಟ ಮಾಡುವಂಥ ವ್ಯಕ್ತಿ ಅಂತ ಅವ್ರ ಬಗ್ಗೆ ಸಾಕಷ್ಟು ಪ್ರೀತಿ ವಿಶ್ವಾಸದ. ಒಂದು ರೀತಿ ಅವ್ರ ಅಡುಗೆ ಮನೆಯವರೆಗೂ ಸಹ ಡಿ ಕೆ ಶಿವಕುಮಾರ್ ಅವರು ಹೋಗಿ ಬರೋದರಿಂದಾಗಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠ ಅಂತ ಜಾರಕಿಹೊಳಿ ಕುಟುಂಬ ಸಹಿತ ಅವ್ರು ಎದುರಿಸ್ಕೊಂಡ ಮುಂದೆ ನಡೆದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಇದಕ್ಕೆ ಕಾರಣ ಅಂದರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಏನದ ಅದು ಡಿ ಕೆ ಶಿ ಅವರ ವಿರುದ್ಧ ಡಿಸಿಷನ್ ತೊಗೊಳ್ಳೋದಿಲ್ಲ. ಬಟ್ ಅವರು ಚೇಂಜ್ ಮಿನಿಸ್ಟರ್ ಮಾಡುವಲ್ಲ ಒಂದೇನೋ ಮೀನಿಮೇಷ ಮಾಡಬಹುದು ಅಂತಾರೆ. ಅದಕ್ಕಾಗಿ ಹಾಗಿದ್ರೆ ಸಿದ್ದರಾಮಯ್ಯನವರು ಏನು ಸುಮ್ಮನೆ ಕೂತಿಲ್ಲ. ಅವರು ಒಂದು ನಾಟಕ ಮಾಡ್ತಾ ನಡೆದಿದ್ದಾರೆ. ಅವರು ಪ್ಲ್ಯಾನ್ ಇದ್ದಾರೆ. ಮತ್ತು ಇನ್ನೊಂದು ಅವ್ರ ಕೊನೆಯ ಈ ಸಲ ಮುಖ್ಯಮಂತ್ರಿ ಆಗುವಂಥ ಸಮಯ ಇದು. ಈ ಸಂದರ್ಭದಲ್ಲಿ ನಾನು 5 ವರ್ಷ ಆಗಬೇಕು, ನಾನೇ ಇರಬೇಕು ಅನ್ನೋದು ಸಹಜ ಹಂಬಲ ಯಾರಿಗಾದರೂ. ಯಾಕಂದರೆ ಸೀಟಾಗಿ ಇರ್ತದೆ ಆಕರ್ಷಣೆಯಾಗಿ. ಅದಕ್ಕೆ ಅವರು ಡಿ ಕೆ ಶಿ ಅವ್ರನ್ನ ಎಲ್ಲದಕ್ಕೂ ಬರೀ ಹೈಕಮಾಂಡ್ಗೆ ಹೋಗಿ ಹೇಳೋಕ್ಕಿಂತಲೂ ಡಿ ಕೆ ಶಿ ಅವ್ರ ವಿರೋಧಿಗಳನ್ನು ಸ್ವಲ್ಪ ಎಬ್ಬಿಸಿ ನಿಲ್ಲಿಸುವಂಥದ್ದು. ಯಾಕಂದರೆ ಈಗಾಗಲೇ 2013 ನಮ್ಮ ಖರ್ಗೆ ಅವರು ಚೀಫ್ ಮಿನಿಸ್ಟರ್ ಮಾಡಬೇಕು, SC ಅಥವಾ ದಲಿತರಿಗೆ ಒಂದು ಕೊಡಬೇಕು ಅನ್ನೋಂಥ ಮಾತು ಎದಿತಾಳಿದಾಗ ಅದೇನೋ ಗದ್ದಲ ಮಾಡಿ ನಮ್ಮ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಅವತ್ತು ಕಸ್ಕೊಂಡಿದ್ರು ಅನ್ನೋದು ಒಂದು ಅಸಮಾಧಾನ ಎಲ್ಲರೂ ಕಡೆ ಅದ. ಅದಕ್ಕಾಗಿ ಇವತ್ತು ಆ ಒಂದು ಅಸಮಾಧಾನವನ್ನು ಮತ್ತು ಇವತ್ತು ದಲಿತ ಪರವಾಗಿ ಹಿಂದುಳಿದವರ ಪರವಾಗಿ ಈ ನಮ್ಮ ರಾಹುಲ್ ಅವರು ಭಾಳಷ್ಟು ಮಾತಾಡೋದನ್ನು ನೋಡಿದಾಗ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಭಾಳಷ್ಟು ಒತ್ತಡ ತಂದ್ರೆ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಯಾಕೆ ಮಾಡಬಾರ್ದು ಅನ್ನುವಂಥ ಒಂದು ಗೇಮನ್ನು, ರಾಜಕೀಯ ಗೇಮನ್ನು ಸಿದ್ದರಾಮಯ್ಯವರು ಆಡ್ತಾ ಇದ್ದಾರೆ. ಜಿ ಪರಮೇಶ್ವರ್ ಅವರಿಗೆ ಇಲ್ಲ ಅವರು ಮುಖ್ಯಮಂತ್ರಿ ಮಾಡೋಣ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮೆಸೇಜ್ ಕೊಡ್ತಾ ಇರಬೇಕಾಗಿದೆ. ಈ ನಮ್ಮ ಸಿದ್ದರಾಮಯ್ಯನಂದ್ರೆ ಯಾರಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಆಗವರಿದ್ದಾರೆ ಕಾಂಗ್ರೆಸ್ನಲ್ಲೇ, ಅದು ಕೇವಲ ಡಿ ಕೆ ಶಿವಕುಮಾರ್ ಅನ್ನೋದು ಮಾತನ್ನು ತೋರಿಸುವಾಗ ಒಬ್ಬ ಉಪಮುಖ್ಯಮಂತ್ರಿ ಇನ್ನೊಬ್ಬರು ಮಾಡಿಕೊಡೋಂಗಿಲ್ಲ ಅಂತ ಅವ್ರು ಕೂತಿದ್ದಾರೆ. ಇದೊಂದು ಪೊಲಿಟಿಕಲ್ ಗಿಮಿಕ್ ನಡೆದ. ಇದು ಮೋಸ್ಟ್ ಪ್ರೊಬಬಲಿ ನಮ್ಮ ಯಾರಪ್ಪ ಅಂದರೆ ಶಿವಕುಮಾರ್ ಅವರಿಗೆ ಇದು ಅವ್ರು ಬೇಕಾದಂಥ ಒಂದು ವಾತಾವರಣ ಅದ. ಅದಕ್ಕೆ ಅವರು
ಹೌದು, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕಾಗಿದೆ. ತರಾತುರಿ ಅದು ಅವ್ರ ಬೆಂಬಲಿಗರಂತ ಬೆನ್ನು ಹಚ್ಚಿದಾರೆ. ಆಗಬೇಕಪ್ಪ, ನಮ್ಮವ್ರು ಆಗಬೇಕು ಈ ಸಲ, ಅವ್ರು 2.5 ವರ್ಷ ಆದ ತಕ್ಷಣ ನಮ್ದು ಆಗಬೇಕು ಮಾಡಬೇಕು ಅಂತದ. ಆದರೆ ಈ ಪಾರ್ಟಿಯನ್ನು ಒಡೆದ ಹೊಸ ಪಾರ್ಟಿ ಕಟ್ಟಿ ಅದನ್ನು ತಂದ ಇಲ್ಲಿ ಇವರು ಡಿ ಕೆ ಶಿವಕುಮಾರ್ ಅವರು ತಾವು ಸ್ವತಃ